ನಮಸ್ತೆ ಸರ್. ನನ್ನ ಹೆಸರು ಅನಂತರಾಜು ಹೊಸಮನಿ ಅಂತ. ನಾನು ನಿಮ್ಮಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ ಸರ್. ಡಿಸಿಪ್ಲಿನ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇನ್ವೆಸ್ಟ್ಮೆಂಟಲ್ಲಿ ಯಾವ ಥರ ಡಿಸಿಪ್ಲಿನಲ್ಲಿ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀರಾ ಸರ್? ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ಶಿಸ್ತು ಅನ್ನೋ ಒಂದು ವರ್ಡ್ ಏನಿದೆಯಲ್ಲ, ಇದು ಪ್ರತಿಯೊಂದು ಜೀವನಕ್ಕೂ ಮತ್ತು ಪ್ರತಿಯೊಂದು ಉದ್ಯೋಗಕ್ಕೂ ಇದು ತುಂಬ ಮುಖ್ಯ. ಹಾಗಾಗಿ ಷೇರು ಮಾರುಕಟ್ಟೆ ಹೂಡಿಕೆನಲ್ಲೂ ಸಹ ಶಿಸ್ತು ಭಾಳ ಇಂಪಾರ್ಟೆಂಟ್ ಇದೆ. ಇದಕ್ಕೆ ನಾವು ಡಿಸಿಪ್ಲಿನ್ ಅಂತ ಕರಿತೀವಿ. ಸರ್, ಹಾಗಾದರೆ ಇನ್ವೆಸ್ಟ್ಮೆಂಟಲ್ಲಿ ಏನು ಡಿಸಿಪ್ಲಿನ್ ಬೇಕು, ಷೇರು ಮಾರ್ಕೆಟಲ್ಲಿ ಏನು ಡಿಸಿಪ್ಲಿನ್ ಬೇಕು ಅಂದರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಎಮೋಷ್ನಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಏನರ್ಥ, ನೀವೊಬ್ಬ ಇನ್ವೆಸ್ಟರ್ ಆಗಿದ್ದರೆ ಭಾಳ ಇಂಪಾರ್ಟೆಂಟ್ ನಿಮ್ಮ ಎಮೋಷನ್ಸ್ ಆಗಿರುವಂಥ ಗ್ರೀಡ್, ಫಿಯರ್ ಆ್ಯಂಡ್ ಹೋಪ್, ಇದ್ರ ಮೇಲೆ ನಿಮಗೆ ಸ್ವಲ್ಪರ ಮಟ್ಟಿಗಾದರೂ ಒಂದು ಹಿಡಿತ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ದ ಮಹಾನ್ ಇನ್ವೆಸ್ಟ್ಮೆಂಟ್ ಗುರು ಅಂತ ನಾವೇನು ಕರಿತೀವಿ, ವಾರೆನ್ ಬಫೆ ಏನು ಹೇಳ್ತಾರೆ ಅಂದರೆ, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ, ವೆನ್ ಅದರ್ಸ್ ಆರ್ ಗ್ರೀಡಿ ಯು ಬಿಕಮ್ ಫಿಯರ್ಫುಲ್, ಯು ಬಿ ಫಿಯರ್ಫುಲ್ ಅಂತ. ಅಂದರೆ ಯಾಕೆ ಅಂದರೆ, ಈ ಒಂದು ಕ್ರೌಡ್ ಮೆಂಟಾಲಿಟಿಯಿಂದ ದೂರ ಇರುವುದು ತುಂಬ ನೆಸೆಸಿಟಿ ಇದೆ. ರೂಮರ್ಸ್ಗಳ ಕಡೆ ಜಾಸ್ತಿ ನಾವು ಗಮನ ಕೊಡಬಾರ್ದು, ಫ್ಯಾಕ್ಟ್ಗಳ ಕಡೆ ಜಾಸ್ತಿ ನಾವು ಗಮನ ಕೊಡೋದು ಭಾಳ ಇಂಪಾರ್ಟೆಂಟ್. ಎರಡನೇದು ಭಾಳ ಇಂಪಾರ್ಟೆಂಟ್ ಶಿಸ್ತು ಅಂದ್ರೆ ಏನು, ಮನಿ ಮ್ಯಾನೇಜ್ಮೆಂಟ್. ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ನನ್ನ ಹತ್ರ ಏನು ದುಡ್ಡಿದೆ ಆ ಒಂದು ಎಲ್ಲ ದುಡ್ಡನ್ನು ಒಂದೇ ಒಂದು ಉದ್ಯೋಗದಲ್ಲಿ ಹಾಕೋ ಬದಲಾಗಿ ಬೇರೆ ರೀತಿಯಲ್ಲಿ ಅದನ್ನು ಡೈವರ್ಸಿಫಿಕೇಶನ್ ಮಾಡೋದು ತುಂಬ ನೆಸೆಸಿಟಿ ಇದೆ. ಇದನ್ನು ಇನ್ನೊಂದು ವರ್ಡಲ್ಲಿ ಅಸೆಟ್ ಅಲೋಕೇಶನ್ ಅಂತಲೂ ಹೇಳ್ತೀವಿ. ಇವತ್ತು ನನ್ನ ಹತ್ರ ಹಣ ಇರುವಂಥ ಸಪೋಸ್ 100 ರೂಪಾಯಿ ಇದ್ದರೆ, ಆ 100 ರೂಪಾಯಿನ ಎಂಟೈರ್ ದುಡ್ಡು ಹೋಗ್ಬಿಟ್ಟು ಷೇರು ಮಾರ್ಕೆಟಲ್ಲಿ ಹಾಕೋದು ತಪ್ಪು, ಅದೇ ದುಡ್ಡು 100 ರೂಪಾಯಿನ ಹೋಗ್ಬಿಟ್ಟು ನಾನು FDನಲ್ಲಿ ಇಡೋದು ತಪ್ಪಾಗತ್ತೆ. ಹಾಗಾದರೆ 100 ರೂಪಾಯಿ ಹೇಗೆ ವಿಂಗಡಿಸ್ಕೋಬೋದು, ನಿಮ್ಮ ಒಂದು ವಯಸ್ಸಿಗೆ ತಕ್ಕಂತೆ, ನಿಮ್ಮ ರಿಸ್ಕ್ ಆ್ಯಪಿಟೈಟ್ಗೆ ತಕ್ಕಂತೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅಸೆಟ್ ಅಲೋಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಇಕ್ವಿಟಿ ಮಾರ್ಕೆಟ್, ಡೆಟ್ ಮಾರ್ಕೆಟ್, ಗೋಲ್ಡ್ ಇನ್ವೆಸ್ಟ್ಮೆಂಟ್, ರಿಯಲ್ ಎಸ್ಟೇಟ್, FD. ಹೀಗೆ ನಿಮ್ಮ ಎಲ್ಲ ಹೂಡಿಕೆಗಳನ್ನು ಒಂದು ಪರ್ಸೆಂಟೇಜ್ಗಳ ಮೂಲಕ ನೀವು ಹೂಡಿಕೆ ಮಾಡಿದಾಗ ಅದು ಒಂದು ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ಯಾವಾಗ ಬರುತ್ತೆ ಅಂದರೆ, ನಿಮಗೊಬ್ಬ ಮೆಂಟರ್ ಮೂಲಕ ಇನ್ವೆಸ್ಟ್ ಮಾಡೋದು ತುಂಬ ನೆಸೆಸಿಟಿ ಇದೆ. ಯಾಕಂದರೆ ನಾನೊಬ್ಬ ಡಾಕ್ಟರ್ ಆಗಿಬಿಟ್ಟು ಸ್ವತಃ ನನಗೆ ಆಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಐ ನೀಡ್ ಟು ಗೋ ಟು ಸಮ್ ಅದರ್ ಡಾಕ್ಟರ್. ಹಾಗೆಯೇ ನನ್ನ ಒಂದು ಇನ್ವೆಸ್ಟ್ಮೆಂಟ್ಗಳನ್ನ ನಾನು ಡಿಸಿಷನ್ ತೆಗೆದುಕೊಳ್ಳೋದಕ್ಕಿಂತನೂ ಒಬ್ಬ ಫೈನಾನ್ಷಿಯಲ್ ಮೆಂಟರ್ ಹತ್ರ ಹೋಗ್ಬಿಟ್ಟು ನಾನು ಹೂಡಿಕೆ ಮಾಡೋದು ತುಂಬ ಸರಳ ಆಗುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಮೆಂಟರ್ ಏನು ಮಾಡ್ತಾನೆ ಅಂದರೆ, ನನಗೆ ಬೇಕಾಗಿರುವ ಮುಂದಿನ ದಿನಗಳಿಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಮತ್ತು ಕನ್ಸಂಪ್ಷನ್, ಅಂದರೆ ನನಗೆ ಬೇಕಾಗಿರುವಂಥ ಕೆಲವೊಂದು ಗುರಿಗಳನ್ನ ತಲುಪಕ್ಕೆ, ಗೋಲ್ಸ್ಗಳನ್ನ ಅಚೀವ್ ಮಾಡೋಕ್ಕೆ ಅದರದ್ದೇ ಆದಂಥ ಒಂದು ರೋಡ್ ಮ್ಯಾಪ್ನ ಹಾಕಿಕೊಡೋಕ್ಕೆ ಒಬ್ಬ ಮೆಂಟರ್ ಸಹಾಯ ಮಾಡ್ತಾನೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಡಿಸಿಪ್ಲಿನ್ ಅಂದರೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರ್ಬೋದು, ಎರಡನೇದು ಅಸೆಟ್ ಅಲೋಕೇಶನ್ ಇರ್ಬೋದು, ಮೂರನೇದು ಒಬ್ಬ ಮೆಂಟರ್ ಮೂಲಕ ನಾವು ಇನ್ವೆಸ್ಟ್ ಮಾಡಿದಾಗ, ಹೂಡಿಕೆ ಮಾಡಿದಾಗ, ಆಗ ಮಾತ್ರ ನಾವು ಈ ಒಂದು ಮಾರ್ಕೆಟಲ್ಲಿ ಹಣ ಮಾಡಲು ಸಾಧ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.